ವೆಲ್ಕಮ್ ಟು ಮೈ ಡೈಲಿ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ಏನೇನಾಗುತ್ತೆ, ಎಲ್ಲೆಲ್ಲಿ ಹೋಗ್ತೀನಿ, ಏನು ಮಾಡ್ತೀನಿ ಅಂತ ನೋಡೋಣ ಬನ್ನಿ. ಇವತ್ತು ಫಸ್ಟ್ ನಾನು ಹೋಗ್ತಾ ಇರೋದು ಹೋಟ್ಲ್ಗೆ. ಇವತ್ತು ಮನೇಲಿ ಅಡುಗೆ ಮಾಡಿಲ್ಲ, ಹೋಟ್ಲಿಗೆ ಹೋಗ್ತಾ ಇದ್ದೀನಿ. ಹೋಟ್ಲಲ್ಲಿ ಚೆನ್ನಾಗಿ ತಿನ್ಬಿಟ್ಟು ಅಲ್ಲಿಂದ ಎಲ್ಲಿಗೆ ಹೋಗ್ತೀನೋ ಗೊತ್ತಿಲ್ಲ, ನೋಡೋಣ. ಮನೆಯಲ್ಲಿ ಬಂದೆ ಇವಾಗ ಹೋಟ್ಲಿಗೆ, ಊಟ ಮಾಡೋಕ್ಕಲ್ಲ, ನಾಷ್ಟ ಮಾಡೋಕ್ಕೆ. ಇವಾಗ ಬಾರಿಸ್ತಾ ಇದ್ದೀನಿ. ಮನೆಯಲ್ಲಿ ಮುಗೀತು ನಂದು ನಾಷ್ಟ. ಆಯ್ತು. ಇವಾಗ ನಾನು ಹೋಗ್ತಾ ಇರೋದು ಗ್ಯಾಸ್ ಕಡೆ. ಗ್ಯಾಸ್ ಫುಲ್ಲು ಖಾಲಿ ಆಗ್ಬಿಟ್ಟಿದೆ, ನಿನ್ನೆ ನೈಟ್ ಖಾಲಿ ಆಯ್ತು. ಬಂದೆ ಇವಾಗ ಗ್ಯಾಸ್ ಬಂಕ್ಗೆ. ಇವಾಗ ಒಂದೇ ಒಂದು ಗಾಡಿ ಇರೋದು, ಆ ಗಾಡಿ ಆದ್ಮೇಲೆ ನನ್ನ ಗಾಡಿನೇ. ವಾವ್, ಪ್ರೆಷರ್ ಪರವಾಗಿಲ್ಲ, 220 ಐತೆ. ಫುಲ್ ಟ್ಯಾಂಕ್ ಹಾಕ್ಸ್ಕೊಬಿಡೋದು ಇವಾಗ. ಫುಲ್ಲು ಡೆಡ್ ಎಂಡ್ ಅಲ್ಲಿ ಇದೆ. ಏನ್ ಗುರು, ಒಂದೇ ಸಲ ಏರ್ಬಿಡ್ತಿದ್ದು ಜೀ ಅಂತ. 0, 50, 100, 150, 200 ಗಂಟ ಬರುತ್ತಾ, ಬರ್ಬೋದು. ಇಲ್ಲಿ ಗಂಟ ಬರುತ್ತೆ. ಇಲ್ಲಿ ಇದೆಲ್ಲ ಸುಮ್ಮನೆ ಕೊಟ್ಟಿದ್ದಾರೆ. 400, 350, 300 ಇದೆಲ್ಲ ವೇಸ್ಟ್. ಇಲ್ಲಿ ಗಂಟನೇ ಬರೋದು ಇವಾಗ. 451 ಹಿಡ್ದೈತೆ. ಟ್ಯಾಂಕ್ ಹಾಕ್ಸ್ಕೊಂಡಿದ್ದೀನಿ. ಇವಾಗ ರೀಸೆಟ್ ಮಾಡ್ಬಿಡೋಣ. ರೀಸೆಟ್ ಆಯ್ತು. ಇವಾಗ CNG ಹಾಕ್ತೀನಿ ಅಷ್ಟೇ. CNG ಹಾಕಿದ ತಕ್ಷಣ ಆಫ್ ಆಗ್ತಾ ಇದೆ. ಇವಾಗ ಆಯ್ತು. ಇವಾಗ CNG ಅಲ್ಲಿ ಚಚ್ಚೋದು 0 ಮಾಡಿದ್ದೀನಿ. ಇದರಲ್ಲಿ ಎಷ್ಟು ಮೈಲೇಜ್ ಕೊಡುತ್ತೆ ಅಂತ ನೋಡಬೇಕು. 451 ರೂಪಾಯಿ ಗ್ಯಾಸು. ಫುಲ್ ಟ್ಯಾಂಕ್ ಹಿಡಿದಿರೋದು ಇವತ್ತು. ನೋಡೋಣ ಇದರಲ್ಲಿ ಏನಾಗುತ್ತೆ ಅಂತ. ಇವಾಗ ಕಡಲೆಕಾಯಿ ತಗೊಂಡ್ವಿ. ₹10 ಕೊಡ್ತಾ ಇಲ್ಲ ಕಣಮ್ಮ. ಇವಾಗ ಬಂದೆ ತರಕಾರಿ ತಗೊಳಕ್ಕೆ, ಯಾಕಂದ್ರೆ ತರಕಾರಿ ಬೇಕೇ ಬೇಕಲ್ಲ. ಇವಾಗ ನೀರ್ ಬಾಟ್ಲು ತುಂಬಿಸ್ಕೊಂಡೆ. ಫಸ್ಟ್ ಡ್ಯೂಟಿ ಬಿದ್ದಿದೆ. ಇವಾಗ ಟೈಮು 2:31. ಅವಾಗಲೇ ಮನೆಯಲ್ಲಿ ಸ್ವಲ್ಪ ಕೆಲಸ ಇತ್ತು, ಕೆಲಸ ಮುಗಿಸ್ಕೊಂಡು ಇವಾಗ ಡ್ಯೂಟಿಗೆ ಬಂದೆ. ಈಗ ಟೈಮು 2:31. ಈಗ ಒಂದು ಬಿದ್ದಿದೆ. ಪಿಕಪ್ಪು 1.1 ತೋರಿಸ್ತು. ಹೋಗ್ತಾ ಇದ್ದೀನಿ. ಅಲ್ಲಿಂದ ಡ್ರಾಪ್ ಬಂದ್ಬಿಟ್ಟು ಯಲಂಕ, ಅದಕ್ಕೆ ಎತ್ಕೊಂಡೆ ಲಾಂಗ್ ಬಾಡ್ಗೆ. ಇವಾಗ ಬಂದೆ ಪಿಕಪ್ಗೆ. ಕಾಲ್ ಮಾಡಿದೆ, ಫೋನ್ ಹೋಗಿಲ್ಲ. ಇನ್ನೊಂದ್ಸಲ ಟ್ರೈ ಮಾಡೋಣ. 2 ನಿಮಿಷ 3 ನಿಮಿಷ ಆಗ್ತಾ ಬಂತು. ಇವರು ಇನ್ನ ಬಂದಿಲ್ಲ. ಮೋಸ್ಟ್ಲಿ ಇವ್ರು ಕ್ಯಾನ್ಸಲ್ ಮಾಡೋ ಥರ ಇದ್ದಾರೆ. ನೋಡೋಣ ಕ್ಯಾನ್ಸಲೇಷನ್ ಕೊಡ್ತಾನ ಇಲ್ಲ ಅಂದ್ಬಿಟ್ಟು. ಲೊಕೇಶನ್ ಅಲ್ಲೇ ಇದೀನಿ. ಹಲೋ. हाँ सर, आगे 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 आगे. ओके ओके. 5494. हाँ ठीक है. 5494. हाँ ठीक है सर. हाँ हो गया हो गया. ठीक. ಎಲ್ಲಿ ಫ್ರೀ ಇದ್ರು ಈ ಹೆಬ್ಬಾಳ ಹತ್ರ ಅಂದ್ರೆ ಫ್ರೀನೇ ಇರಲ್ಲ ಎನಿ ಟೈಮ್. ಇದು ಅಯ್ಯಪ್ಪ, ಈ ರೆಡ್ ನೋಡಿದ್ರೇನೆ ಭಯ ಆಗುತ್ತೆ ಗುರು. ಫೀವರ್ ಹೋಗ್ತಾ ಇದಾರೆ, ಹಂಗೆ ಕೈ ತೋರಿಸ್ಬಿಟ್ಟು ಹೋದ್ರು. ಇನ್ನೇನು ಸರಿಯಾಗಿ ಚಚ್ಕೊಂಡು ಹೋಗ್ತಾ ಇದಾರೆ ಅವರು. ಸಿಕ್ಕಾಬಿಟ್ಟೆ ಜಾಮ್ ಆಗ್ಬಿಟ್ಟೈತೆ. ನಲ್ಲಿ ಬಂದೆ ಡ್ರಾಪ್ ಹತ್ರಕ್ಕೆ. ಒಳಗೆ ಹೋಗ್ತಾ ಇದ್ದೀನಿ. ಯಾವುದು ಇನ್ಸ್ಟಿಟ್ಯೂಟ್ ಅಂದ್ರೆ ಇದು BMS ಇನ್ಸ್ಟಿಟ್ಯೂಟ್. ಫೈನಲಿ ಇವಾಗ ಡ್ರಾಪ್ ಮಾಡಿದೆ.
ಇದೇ ಲೊಕೇಶನ್ಗೆ ಡ್ರಾಪ್ ಮಾಡಿದ್ದು. ಇವಾಗ ನೋಡೋಣ, ಇಲ್ಲಿ ತುಂಬಾ ಕಷ್ಟ. ಈ ತರ ಇದೆ ರೋಡು, ತುಂಬಾ ಕಷ್ಟ. ಅವಾಗಲೇ ಧಡಾರ್ ಅಂತ ಸೌಂಡ್ ಬಂತು. ಡ್ಯೂಟಿ ಇಲ್ಲ ಅಂತ ಕುತ್ಕೊಂಡಿದೆ. ನಮ್ಮ ವ್ಯೂವರ್ಸ್ ಬಂದ್ರು. ಚೆನ್ನಾಗಿದ್ದೀರಾ? ನಮ್ದೆಲ್ಲ ವಿಡಿಯೋ ನೋಡ್ತೀರಣ್ಣ? ತುಂಬಾ ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ಸ್ ಅಣ್ಣ. ನೀವು ಇದು ಮಾಡ್ತೀರಾ? ಅಣ್ಣ ಬರೋಣ. ಯಾರೋ ಝೊಮ್ಯಾಟೊ ಮಾಡೋರು ಪಾಪ ಗಾಡಿ ತಿರ್ಗಿಸ್ಬಿಟ್ಟು ಬಂದು ಮಾತಾಡಿಸ್ಬಿಟ್ಟು ಹೋದ್ರು. ತುಂಬಾ ಖುಷಿ ಆಯ್ತು. ಇಲ್ಲಿ ಡ್ಯೂಟಿ ಬೀಳ್ತಾ ಇದೆ, ಮಿಸ್ ಆಯ್ತು. ನಾನು ಅಲ್ಲಿಂದ ಬಂದಿದ್ದು ಎಷ್ಟು ಅವರ್ ಆಯ್ತು ಅಂತ ತೋರಿಸ್ತೀನಿ ನೋಡಿ. ಓಪನ್ ಆಗು 35 ಕಿಲೋಮೀಟ್ರು 2 ಅವರ್ 22 ನಿಮಿಷ ತಗೊಂಡಿದೆ. ಸಂಡೇ ಖಾಲಿ ಚಚ್ಬಿಡೋಣ ಅನ್ಕೊಂಡೆ, ಆದ್ರೂ ಫುಲ್ಲು ಜಾಮ್ ಆಗಿತ್ತು. ಬಿದ್ದರೆ ನನಗೆ ಈ ಅಪಾರ್ಟ್ಮೆಂಟಿಂದನೇ ಡ್ಯೂಟಿ ಬೀಳಬೇಕು. ನಾನು ತುಂಬ ಸಲ ಈ ಅಪಾರ್ಟ್ಮೆಂಟಿಂದ ಪಿಕ್ ಮಾಡಿದ್ದೀನಿ. ಇವತ್ತು ನೋಡೋಣ ಎಲ್ಲಿಂದ ಬೀಳುತ್ತೆ ಅಂತ. ಇವಾಗ ಲಾಂಗ್ ಪಿಕಪ್ ಇದ್ರೂ ಹೋಗ್ಲೇಬೇಕು, ಏನು ಮಾಡೋಕ್ಕಾಗಲ್ಲ. ಡ್ಯೂಟಿಗಳು ಯಾವುದು ಬೀಳ್ತಾ ಇಲ್ಲ, ಅದಕ್ಕೆ ಹಿಂಗೆ ರೆಸ್ಟ್ ತಗೊತಾ ಇದ್ದೀನಿ ಈ ಥರ. ಇದೇ ಅಪಾರ್ಟ್ಮೆಂಟಿಂದ ಈಗ ಡ್ಯೂಟಿ ಬೀಳ್ಬೇಕು. ನನಗೆ ಎಷ್ಟೊತ್ತಿಗೆ ಬೀಳುತ್ತೆ ಗೊತ್ತಿಲ್ಲ. ಹೋಗ್ತಾ ಇದ್ದೀನಿ ಈ ಅಪಾರ್ಟ್ಮೆಂಟು. ಅಲ್ಲಿಂದ ಇವಾಗ ಯಲಹಂಕ ಡ್ರಾಪ್ ಮಾಡಿದೆ. ಯಲಹಂಕ ಎಲ್ಲಿ ಅಂದರೆ ರೈಲ್ವೆ ಸ್ಟೇಷನು. ಇವಾಗ ಟೈಮ್ ಬಂದ್ಬಿಟ್ಟು 6:58 ಆಗಿದೆ. ಇಲ್ಲಿಂದ ಎಷ್ಟು ಗಂಟೆಗೆ ಬೀಳುತ್ತೆ ನೋಡೋಣ. ಇನ್ನು ಇಲ್ಲಿಂದ ನಿಧಾನ ಮನೆ ಕಡೆ ಹಾಕೊಂಡು ಹೋಗ್ತಾ ಇರಬೇಕು. ಇದೇನು ಪ್ರಾಬ್ಲಮ್ ಆಗಿದೆಯೋ ಗೊತ್ತಿಲ್ಲ. ರ್ಯಾಪಿಡೋ ಪದೇ ಪದೇ ಫೋರ್ಸ್ನ ಸ್ಟಾಪ್ ಮಾಡ್ತಾ ಇದ್ದೀನಿ, ಆದರೂ ಆಗ್ತಾ ಇಲ್ಲ. ಇಲ್ಲಿ ಈ ಥರ ಪ್ರಾಬ್ಲಮ್ ಆದರೆ ಫೋರ್ಸ್ ಸ್ಟಾಪ್ ಮಾಡಿದ್ರೆ ರೆಡಿ ಆಗಬೇಕು. ಫೋರ್ಸ್ ಸ್ಟಾಪ್ ಮಾಡಿದ್ದೀನಿ, ಎತ್ತಿದ್ದೀನಿ. ಇವಾಗ ಆಯಿತು. ಆದರೂ ಗೋಟು ಹಾಕಿದ್ದೀನಿ. ಗೋಟು ಹಾಕಿದ್ರೆ ಗೋಟು ಕಡೆ ತೋರಿಸ್ತಾ ಇಲ್ಲ, ಬೇರೆ ಬೇರೆ ಕಡೆ ಹೋಗು ಅಂತ ತೋರಿಸ್ತಾ ಇದೆ. ಕೋರಮಂಗಲ ಡ್ಯೂಟಿ ಬಿದ್ದಿದ್ದೆ, ಪಿಕಪ್ ಹೋಗ್ತಾ ಇದ್ದೀನಿ. ಪಿಕಪ್ ಬಂದ್ಬಿಟ್ಟು 1.3 ಇತ್ತು, ಹೋಗ್ತಾ ಇದ್ದೀನಿ. ಇವಾಗ ಯಾವಾಗ ಕಮ್ಮಿ ಆಗುತ್ತೋ ಹೆಬ್ಬಾಳ್ ಜಾಮು. ಫೈನಲಿ ಇವಾಗ ನಾನು ಕೋರಮಂಗಲ ಡ್ರಾಪ್ ಮಾಡಿದೆ. ಇವಾಗ ಇಲ್ಲಿಂದ ಮನೆ ಕಡೆಗೆ ನೋಡಬೇಕು. ಅಲ್ಲಿ ಯಲಹಂಕ ರೈಲ್ವೆ ಸ್ಟೇಷನ್ ಹತ್ರ ಟ್ರೈನ್ ಬರುತ್ತೆ ಅಂತ ಕಾಯ್ಕೊಂಡಿದ್ರೆ ಟ್ರೈನ್ ಬಂದಿಲ್ಲ. ಈ ಕಡೆ ಯಲಹಂಕ ಕಡೆಯಿಂದ ಜನಗಳು ಬುಕ್ ಮಾಡಿದ್ರು, ಅವ್ರನ್ನ ಕರ್ಕೊಂಬಂದೆ. ಇದೆ ಕೋರಮಂಗಲದಿಂದ ಇವಾಗ ಬಿಳಕಲ್ಲಿ ಡ್ರಾಪ್ ಮಾಡಿದೆ. ಇದೇ ಲೊಕೇಶನ್. ಖಾಲಿ ಮನೆಗೆ ಹೋಗ್ತಾ ಇದ್ದೀನಿ. ಮೀನ್ ತಗೊಂಡೆ, ಚಿಪ್ಸ್ ತಗೊಂಡೆ. ಈಗ ಹೋಗ್ತಾ ಇರೋದೆ ಮನೆ ಕಡೆ. ಮೀನು ಏನಕ್ಕೆ ಅಂತಂದ್ರೆ ಸಂಡೇ ಸ್ಪೆಷಲ್. ಗೊತ್ತಾಗಿಲ್ಲ, ಆರಿಸ್ಬಿಟ್ಟೆ. ಮನೆಗೆ ರೀಚ್ ಆದೆ. ಇವತ್ತಿಂದ ನನ್ನ ಅರ್ನಿಂಗ್ಸು 934 ಊಬರಲ್ಲಿ. ರ್ಯಾಪಿಡೋದಲ್ಲಿ 531, 1400 ಚಿಲ್ಲರೆ ಆಗಿದೆ.
ಮತ್ತೆ ಸಿಗೋಣ ನಾಳೆ.